ಚಿಂತಾಮಣಿ ನಗರದ ಡಿಸಿಸಿ ಬ್ಯಾಂಕಿನಲ್ಲಿ ವಿವಿಧ ಸಹಕಾರ ಸಂಘಗಳ ಹೆಸರಿನಲ್ಲಿ ನಡೆದಿವೆ ಎನ್ನಲಾದ ಸುಮಾರು 11 ಕೋಟಿ ರೂಪಾಯಿಗಳ ಬೃಹತ್ ಅವ್ಯವಹಾರಕ್ಕೆ ಸಂಬಂಧಿಸಿ ಸಿಐಡಿ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ವಿವಿಧ ಕಡತಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಹಗರಣಕ್ಕೆ ಸಂಬಂಧಿಸಿದ ಹಲವು ಮಹತ್ತರ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ದರು. ಇದನ್ನೇ ನೆಪವಾಗಿಟ್ಟುಕೊಂಡು ಚಿಂತಾಮಣಿ ತಾಲೂಕಿನ ಯನುಮಲಪಾಡಿ, ಬೊಮ್ಮನಹಳ್ಳಿ, ಅಂಕಲಮಡುಗು, ನಂದಿಗಾನಹಳ್ಳಿ, ವೈಜಕೂರು, ಹುಲುಗುಮ್ಮನಹಳ್ಳಿ ಹಾಗೂ ಕುರುಬೂರು ವಿಎಸ್ಎಸ್ಎನ್ ಸೊಸೈಟಿಗಳಲ್ಲಿ ಸುಮಾರು 11 ಕೋಟಿ ರು ಅವ್ಯವಹಾರ ನಡೆಸಲಾಗಿದೆ ಎಂದು ಆರೋಪಿಸಿ ಬಿಜೆಪಿ ಮುಖಂಡ ತಳಗವಾರ ಪ್ರತೀಕ್ ಕುಮಾರ್ ಅವರು 2025ರಲ್ಲಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರು. ನಿಯಮಾವಳಿಗಳ ಪ್ರಕಾರ 2 ಕೋಟಿ ರುಗಿಂತ ಹೆಚ್ಚಿನ ಮೊತ್ತದ ಹಗರಣದ ತನಿಖೆಯು ಸಿಐಡಿಗೆ ಒಳಪಡುವ ಹಿನ್ನೆಲೆಯಲ್ಲಿ ಪ್ರತಾಪ್ ಕುಮಾರ್ ಅವರು ಸಿಐಡಿಗೂ ದೂರು ಸಲ್ಲಿಸಿದ್ದರು. ಇದರ ಬೆನ್ನಲ್ಲೇ ತನಿಖೆ ಕೈಗೆತ್ತಿಕೊಂಡಿರುವ ಅಧಿಕಾರಿಗಳು ಈಗ ಕಾರ್ಯಾಚರಣೆ ತೀವ್ರಗೊಳಿಸಿದ್ದಾರೆ. ಚಿಂತಾಮಣಿ ಡಿಸಿಸಿ ಬ್ಯಾಂಕ್ಗೆ ಆಗಮಿಸಿದ ಸಿಐಡಿ, ಡಿವೈಎಸ್ಪಿ ಹಾಗೂ ಸಿಬ್ಬಂದಿ ದೂರುದಾರ ಪ್ರತಾಪ್ ಕುಮಾರ್ ಅವರನ್ನು ಸ್ಥಳಕ್ಕೆ ಕರೆಸಿಕೊಂಡು ಮಹಜರು ಪ್ರಕ್ರಿಯೆ ನಡೆಸಿದರು. ತದನಂತರ ಆರೋಪ ಕೇಳಿಬಂದಿರುವ ವಿವಿಧ ವಿಎಸ್ಎಸ್ಎನ್ ಸೊಸೈಟಿಗಳ ಕಾರ್ಯದರ್ಶಿಗಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದರು. ಸರ್ಕಾರದಿಂದ ಬಂದ ಹಣ ಎಷ್ಟು, ಅದನ್ನು ಡ್ರಾ ಮಾಡಿ ದುರುಪಯೋಗ ಪಡಿಸಿಕೊಂಡಿದ್ದು ಹೇಗೆ ಇತ್ಯಾದಿ ವಿಷಯಗಳ ಕುರಿತು ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಎಂದು ತಿಳಿದುಬಂದಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ದೂರುದಾರ ತಳಗವಾರ ಪ್ರತಾಪ್ ಕುಮಾರ್, ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಸಾಲ ಮನ್ನಾ ಆದ ಯೋಜನೆಯಲ್ಲಿ 20% ಮಾತ್ರ ಅಸಲಿ ರೈತರಿದ್ದಾರೆ. ಉಳಿದಂತೆ ನಕಲಿ ರೈತರ ಪಟ್ಟಿ ಸಿದ್ಧಪಡಿಸಿ ಸರ್ಕಾರದಿಂದ ಸಾಲ ಮನ್ನಾ ಹಣವನ್ನು ಕ್ಲೈಮ್ ಮಾಡಿಕೊಡಲಾಗಿದೆ. ಈ ಹಣವನ್ನು ನಿಯಮ ಬಾಹಿರವಾಗಿ ಗ್ರಾಮೀಣ ಭಾಗದ ವಿವಿಧ ವಿಎಸ್ಎಸ್ಎನ್ ಸಂಘಗಳ ಮೂಲಕ ನೇರವಾಗಿ ಹಿಂಪಡೆಯಲಾಗಿದೆ. ಇಂದು ಆರ್ಬಿಐ ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ಆರೋಪಿಸಿದರು. 2002ರಲ್ಲಿ ನಾವು 2001ರಲ್ಲಿ ಕಂಪ್ಲೇಂಟ್ ಆಗಿತ್ತು. ಆ ಒಂದು ಕಂಪ್ಲೇಂಟಲ್ಲಿ ರೈತರ ಸಾಲ ಮನ್ನಾ ಅನ್ನುವಂಥದ್ದು ಒಂದು ಅವ್ಯವಹಾರ ಆಗಿರುವಂಥದ್ರ ಬಗ್ಗೆ ನಾನು ದಾಖಲೆಗಳನ್ನು ನೀಡಿ 2025ರಲ್ಲಿ ಒಂದು ಕಂಪ್ಲೇಂಟ್ ಆಗಿತ್ತು ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ. ಆಗಿದ್ದಂಥದ್ದು 2 ಕೋಟಿ ಮೇಲೆ ಇರುವಂಥ ಅವ್ಯವಹಾರದ್ದು CBIಗೆ ರೆಫರ್ ಆಗಿದೆ. ಅದರಿಂದಾಗಿ ಕಳೆದ ವಾರ ನನ್ನನ್ನು CIDಯಲ್ಲಿ ತನಿಖೆಗೆ ಕರೆದಿದ್ದರು. ನಾನೆಲ್ಲ ಡಾಕ್ಯುಮೆಂಟ್ಸ್ ಏನೇನು ಯಾವ ರೀತಿ ಅವ್ಯವಹಾರ ಆಗಿತ್ತು ಅದೆಲ್ಲ ಅವ್ರ ಹತ್ರ ರೆಪ್ರೆಸೆಂಟ್ ಮಾಡಿ ಬಂದಿದ್ದೀನಿ. ಮತ್ತು ಅದೇ ರೀತಿ 2026 ಇವಾಗ ಮತ್ತೆ DCC ಬ್ಯಾಂಕ್ನ ಏನು ತನಿಖೆ ಅಂತ ಬಂದಿದ್ದಾರೆ, ಚಿಂತಾಮಣಿಗೆ ಬಂದಿದ್ದಾರೆ. ಬಂದಾಗ ಅವರು ನನ್ನ ಖುದ್ದು ಹಾಜರಾತಿ ಇರಬೇಕು ಅಂತ ನನ್ನನ್ನು ಕೇಳಿದ್ರು. ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರು. ನಾನು ಕೇಳಿರುವಂಥ ಪ್ರಶ್ನೆಗಳಲ್ಲಿ ಯಾವ ರೀತಿ ಹಣ ಸರ್ಕಾರದಿಂದ ಬಂದಿದೆ, ಅದನ್ನು ಯಾವ ರೀತಿ ದುರುಪಯೋಗಿಸ್ಕೊಂಡಿದ್ರು, ನನ್ನ ಗಮನಕ್ಕೆ ಬಂದಿರುವಂಥ ದಾಖಲೆಗಳನ್ನು ನೀಡಿ ನಾನು ಅದನ್ನು ಕೊಟ್ಟಿದ್ದೀನಿ. ಮುಂದಿನ ತನಿಖೆಯನ್ನು ಯಾವ್ಯಾವುದು ನಾನು ಯಾವುದು ಸೊಸೈಟಿಗಳ ಮೇಲೆ ಆರೋಪ ಮಾಡಿದ್ದೆ ಆ ಆರೋಪಿತ ಸೊಸೈಟಿಗಳನ್ನು ಕರೆದು ಒಬ್ಬೊಬ್ಬರನ್ನಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಏನು ಈ ರೈತರ ಹಣ ಏನಿದೆ ಅದು ಮತ್ತೆ ರೈತರ ಖಾತೆಗಳಿಗೆ ಜಮೆ ಆಗಬೇಕು. ಮತ್ತು ಏನು ಅವ್ಯವಹಾರ ಆಗಿದೆ, ಅವ್ಯವಹಾರ ಮಾಡಿರುವಂಥವ್ರಿಗೆ ಶಿಕ್ಷೆ ಆಗಬೇಕು. ಯಾಕಂತಂದರೆ ಮುಂದಿನ ದಿನಗಳಲ್ಲಿ ಯಾರೂ ಈ ರೀತಿ ಸರ್ಕಾರದ ಹಣ ಮತ್ತು ಸಾರ್ವಜನಿಕರ ಹಣ, ಬಡವರ ಹಣ, ರೈತರ ಹಣ ಯಾವತ್ತೂ ಸಹ ಈ ರೀತಿ ಆಗಬಾರದು. ಯಾರೋ ಒಬ್ಬರು ಇಬ್ಬರು 100 ಜನ ಜೀವನ ಮಾಡೋದಕ್ಕೋಸ್ಕರ ಈ ರೀತಿ ಅವ್ಯವಹಾರ ಆಗಬಾರದು. ಮುಂದಿನ ದಿನಗಳಲ್ಲಿ ಯಾರಾದರೂ ಅವ್ಯವಹಾರ ಮಾಡಬೇಕು ಅನ್ನೋಂಥವ್ರಿಗೆ ಅದೊಂದು ಗುಣಪಾಠ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಇವತ್ತು ಎನ್ಕ್ವೈರಿಗೆ ನಾನು ಕರೆದಿದ್ರು. ಅವ್ರ ಮುಂದೆ ನಾನು ಎಲ್ಲವನ್ನು ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಏನು ಹೆಚ್ಚಿಗೆ ಅವ್ರ ದಾಖಲೆಗಳನ್ನು ಬೇಕಾಗಿದ್ದರೆ ನಾನು ಅವ್ರಿಗೆ ಕೊಡೋದಕ್ಕೂ ಸದಾ ಸಿದ್ಧವಾಗಿದ್ದೀನಿ ಅಂತ ಹೇಳ್ತೀನಿ. ಸರ್, ದೂರಿನಲ್ಲಿ 2000 ಏನು ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯನವರ ಅವಧಿ ಮುಗೀತು, ಆವಾಗ ಸಾಲ ಮನ್ನಾ ಮಾಡಿದರು. ಮತ್ತು ನೆಕ್ಸ್ಟ್ ಕಾಂಗ್ರೆಸ್ ಹಾಗೂ JDS ಸಮ್ಮಿಶ್ರ ಸರ್ಕಾರ ಬಂದಾಗ ಆವಾಗ ಕುಮಾರಸ್ವಾಮಿಯವರು ರೈತರ ಸಾಲ ಮನ್ನಾ ಅಂತ ಮಾಡಿದರು. ಆ ಸಾಲ ಮನ್ನಾ ಮಾಡಿರುವಂಥದ್ರಲ್ಲಿ ನಕಲಿ ರೈತರ ಪಟ್ಟಿ, ಒಂದು ಒರಿಜಿನಲ್ ರೈತರು ಒಂದು 25% ಇರ್ಬೋದು, ಇನ್ನು ಮಿಕ್ಕಿದ್ದೊಂದಷ್ಟು ನಕಲಿ ರೈತರ ಪಟ್ಟಿನ ಕೊಟ್ಟು ಅದ್ರ ಮುಖಾಂತರ ಸರ್ಕಾರದಿಂದ ಕ್ಲೈಮ್ ಮಾಡಿರ್ತಾರೆ, ಏನೋ ಸಾಲ ಇಷ್ಟೊಂದಿದೆ ಅಂತ. ಆ ಸಾಲದ ಹೆಚ್ಚುವರಿ ಹಣ ಏನಿದೆ ಆ ಹಣವನ್ನು ಏನು ಮಾಡಿದ್ದಾರೆ, ಡೈರೆಕ್ಟಾಗಿ ಹಲವು ಯಾವುದು ನಮ್ಮ ಗ್ರಾಮೀಣ ಭಾಗವಾದಂತಹ ಬೊಮ್ಮೇಪಲ್ಲಿ, ಯನಮಲಪಾಡಿ, ಆಮೇಲೆ ಇದರಲ್ಲಿ ಯಾವುದು ನಂದಿಗಾನಹಳ್ಳಿ ಹಾಗೂ ಇನ್ನೂ ಅನೇಕ ಸೊಸೈಟಿಗಳಲ್ಲಿ ಅಲ್ಲಿ ಅದನ್ನು ದುಡ್ಡನ್ನ ನೇರವಾಗಿ ಡ್ರಾ ಮಾಡಿರ್ತಾರೆ. ಅದನ್ನು ನೇರವಾಗಿ ಡ್ರಾ ಮಾಡೋಂಗಿಲ್ಲ. RBIನ ನಾರ್ಮ್ಸ್ ಪ್ರಕಾರ 25,000ಗಿಂತ ಹೆಚ್ಚು ಹಣವನ್ನು ಯಾವುದೇ ರೀತಿಯಾದಂಥ ಕ್ಯಾಶ್ ಟ್ರಾನ್ಸಾಕ್ಷನ್
ಮಾಡಬಾರ್ದು ಅಂತಿದೆ. ಮತ್ತು ಇದು ಫಲಾನುಭವಿಗಳಿಗೆ ಹಾಕದೇನೆ ಆ ದುಡ್ಡನ್ನು ಡ್ರಾ ಮಾಡಿರುವಂಥದ್ದು ನನ್ನ ಗಮನಕ್ಕೆ ಬಂದಾಗ ನಾನು ಅದನ್ನು ಆರೋಪ ಮಾಡಿದ್ದೀನಿ. ಯಾಕೆ ಅಂತಂತಂದರೆ ಒರಿಜಿನಲ್ ರೈತರು ಯಾರಿದ್ದಾರೆ ಅವ್ರಿಗೆ ಮನ್ನಾ ಆಗಬೇಕು, ನಕಲಿ ರೈತರ ಹೆಸರಲ್ಲಿ ಮೋಸ ಮಾಡಬಾರ್ದು, ಸರ್ಕಾರಕ್ಕೆ ನಷ್ಟ ಆಗಬಾರ್ದು ಅನ್ನೋಂಥದ್ದು ನನ್ನ ಒಂದು ಗುರಿಯಾಗಿತ್ತು. ಸರ್, ಈ ಒಂದು ಕೇಸಲ್ಲಿ 11 ಕೋಟಿ ರೂಪಾಯಿ ಆಗಿದೆ ಸರ್. ಇದೊಂದು ಇವತ್ತು ಚಂದ್ರಶೇಖರ್ CID ಅವರು ಬಂದಿದ್ದಾರೆ, ಅದರದ್ದು 11 ಕೋಟಿ ಆಗಿದೆ. ಅದಲ್ಲದೆ ಇದು ಸಾಲ ಮನ್ನಾದ್ದು. ಅದಲ್ಲದೆ ಈ ತಾಲೂಕಿನಲ್ಲಿ ಇಡೀ ಜಿಲ್ಲೆಯಲ್ಲಿ ಎಷ್ಟಾಗಿದೆ ಅಂತಂತಂದ್ರೆ ಸುಮಾರು ನಮ್ಮ ತಾಲೂಕಲ್ಲಿ ಒಂದು 100ಕ್ಕೂ ಹೆಚ್ಚು ಕೋಟಿಗಳು. ಹಿಂದಿನ ಸರಿ ನಮ್ಮ ಮಾಜಿ ಶಾಸಕರಾದಂಥ JK ಕೃಷ್ಣಾರೆಡ್ಡಿ ಅವರು ಅವತ್ತು ಇದ್ದಾಗ ಅವರು ಆರೋಪ ಮಾಡಿದರು, ಇದು DCC ಬ್ಯಾಂಕಲ್ಲಿ ಭಾಳ ಅವ್ಯವಹಾರ ಆಗಿದೆ ಅಂತ. ಮತ್ತು ನಮ್ಗೆ ಈಗಿರುವಂಥ ಸಚಿವರಾಗಿದ್ದಂಥವರು ನಮ್ಮ ಚಿಂತಾಮಣಿಯ ಶಾಸಕರು ಅವರು ಹೇಳಿದರು ಏನಂತಂತಂದರೆ ಇಲ್ಲಿ ಅವ್ಯವಹಾರ ಆಗಿರೋದು ನಿಜ ಅಂತ. ನನ್ನ ಗಮನಕ್ಕೆ ಬಂದಿರೋಂಥದ್ದು ಸುಮಾರು 100 ಕೋಟಿಗೂ ಹೆಚ್ಚು ಚಿಂತಾಮಣಿಯಲ್ಲಿ ಈ ನಕಲಿ ಮಹಿಳಾ ಸಹಕಾರ ಸಂಘಗಳ ಹೆಸರಲ್ಲಿ ಬೇನಾಮಿ ಸೊಸೈಟಿಗಳಲ್ಲಿ ಆಗಿದೆ ಅಂತ ನಾನು ಆರೋಪ ಮಾಡಿದ್ದೀನಿ. ಅದಕ್ಕೆ ಬೇಕಾದಂಥ ದಾಖಲೆಗಳು ಸಹ ಒದಗಿಸಿದ್ದೀನಿ. ದಯಮಾಡಿ ಅದನ್ನು ಮೇಲಧಿಕಾರಿಗಳು ತನಿಖೆಯನ್ನು ಮಾಡಬೇಕು. ನನ್ನ ಉದ್ದೇಶ ಒಂದೇ ಸರ್, ಇದು ಯಾರ ಮೇಲೆ ವೈಯಕ್ತಿಕ ದ್ವೇಷ ಅಲ್ಲ. ಆದರೆ ಏನು ರೈತರ ಹೆಸರಲ್ಲಿ ನಕಲಿ ರೈತರು ಮತ್ತು ಮಹಿಳಾ ಸಂಘಗಳ ಹೆಸರಲ್ಲಿ ಮಾಡಿದ್ದಾರೆ ಅದು ಆಗಬಾರ್ದು. ನಿಜವಾದ ಫಲಾನುಭವಿಗಳಿಗೆ, ಕಾರ್ಮಿಕರಿಗೆ, ರೈತರಿಗೆ, ಇಂಥವ್ರಿಗೆ DCC ಬ್ಯಾಂಕ್ನ ಆಡಳಿತ ಮಂಡಳಿ, ನಿರ್ವಹಣಾಧಿಕಾರಿಗಳು, ಮ್ಯಾನೇಜರ್ ಹಾಗೂ ಸಿಬ್ಬಂದಿ ಈ ಇಡೀ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸದ್ಯ 11 ಕೋಟಿ ರು ಮೊತ್ತಕ್ಕೆ ತನಿಖೆ ನಡೆಯುತ್ತಿದೆಯಾದರೂ ಇಡೀ ತಾಲೂಕಿನಲ್ಲಿ ತನಿಖೆ ವಿಸ್ತರಿಸಿದರೆ ಸಾಲ ಮನ್ನಾ ಹೆಸರಿನಲ್ಲಿ 100 ಕೋಟಿಗೂ ಅಧಿಕ ಅವ್ಯವಹಾರ ನಡೆದಿರುವುದು ಬೆಳಕಿಗೆ ಬರಲಿದೆ. ರೈತರ ಹಣ ಲೂಟಿ ಮಾಡಿದವರಿಗೆ ಕಾನೂನು ರೀತಿ ಕಠಿಣ ಶಿಕ್ಷೆಯಾಗಬೇಕು. ತನಿಖೆಯಿಂದ ನ್ಯಾಯ ಸಿಗುವ ವಿಶ್ವಾಸವಿದೆ ಎಂದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ.